ನೋಡಿ ಅಲ್ಲಿ ದೋಸೆ ಹಿಟ್ಟಿರುತ್ತೆ, ಅವಾಗ ಸಾಂಬಾರು ಇರಲ್ಲ ಚಟ್ನಿನೂ ಇರಲ್ಲ ಅಂದಾಗ ಮಕ್ಕಳಿಗೆ ಹೆಂಗೆ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ ದೋಸೆ ಸಂಪಣ ಇದೆ, ಇಲ್ಲಿ ತವಾ ಕಾದಿದೆ. ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ನೀವು ತಿನ್ಬೋದು, ದೊಡ್ಡವರು ತಿನ್ಬೋದು. ಈ ಥರ ದೊಡ್ಡದೊಂದು ಮಾಡಿಕೊಟ್ರೆ ಮಕ್ಳಿಗೆ ಸಾಕಾಗುತ್ತೆ. ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದ್ರ ಮೇಲೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಮೊಟ್ಟೆ ಒಡೆದು ಹಾಕಿದ್ದೀನಿ. ಈ ಥರ ಎಲ್ಲ ಕಡೆ ಮಾಡ್ಕೋಬೇಕು. ಮೊಟ್ಟೆ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಎಕ್ಸ್ಟ್ರಾ. ಮಕ್ಕಳಿಗೆ ಬೇಕು ಅಂತ ಜಾಸ್ತಿ ತಂದಿಟ್ಟಿರ್ತಾರೆ. ನೋಡಿ ಎಲ್ಲ ಕಡೆ ಆಗಿದೆ. ಈಗ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸ್ತಾ ಇದ್ದೀನಿ ಮೇಲ್ಗಡೆ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನೀವು. ನಾನಿಲ್ಲಿ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿ ಬೇಕಲ್ಲ. ಮೊಟ್ಟೆಯಲ್ಲಿ ಹಾಕಿರ್ತೀವಲ್ಲ, ಸಪ್ಪೆ ಆಗಿರುತ್ತೆ. ಮತ್ತು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಎಲ್ಲ ಕಡೆ ಆಗಬೇಕಲ್ಲ, ಅದಕ್ಕೆ ಎಲ್ಲ ಸೈಡಲ್ಲಿ. ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಈ ಕಡೆ ಸೈಡ್ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಆ ಸೈಡು ಬೆಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಗಿದೆ ಇವಾಗಿದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ. ಇಷ್ಟ ಆದರೆ ಲೈಕ್ ಮಾಡಿ.